ಹಾಯ್ ಹಲೋ ಫ್ರೆಂಡ್ಸ್, ಜ್ಞಾನ ಬ್ರಹ್ಮಾಂಡದ ಸರಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ನಿಮ್ಮ ಮೊದಲನೇ ಪ್ರಶ್ನೆ, ವೇದಗಳು ಎಷ್ಟು? ವೇದಗಳು ಎಷ್ಟು? ನಿಮ್ಮ ಆಪ್ಷನ್ಗಳು: ಎ 4 ವೇದಗಳು, ಬಿ 5 ವೇದಗಳು, ಸಿ 6 ವೇದಗಳು, ಡಿ 8 ವೇದಗಳು. ಸರಿಯಾದ ಉತ್ತರ ಆಪ್ಷನ್ ಎ 4 ವೇದಗಳು. ವೇದಗಳಲ್ಲಿ 4 ವಿಧಗಳು: ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವಣ ವೇದ. ಎರಡನೆಯ ಪ್ರಶ್ನೆ, ಭಗವದ್ಗೀತೆ ಯಾವ ಮಹಾಕಾವ್ಯದ ಭಾಗವಾಗಿದೆ? ನಿಮ್ಮ ಆಪ್ಷನ್ಗಳು: ಎ ಉಪನಿಷತ್ತು, ಬಿ ರಾಮಾಯಣ, ಸಿ ಮಹಾಭಾರತ, ಡಿ ಭಾಗವತ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾಭಾರತ. ಪ್ರಶ್ನೆ ಸಂಖ್ಯೆ 3, ರಾಮಾಯಣವನ್ನು ರಚಿಸಿದವರು ಯಾರು? ರಾಮಾಯಣವನ್ನು ರಚಿಸಿದವರು ಯಾರು? ನಿಮ್ಮ ಆಪ್ಷನ್ಗಳು: ಎ ವ್ಯಾಸರು, ಬಿ ವಾಲ್ಮೀಕಿ, ಸಿ ತುಳಸಿದಾಸರು, ಡಿ ಕಾಳಿದಾಸ. ಸರಿಯಾದ ಉತ್ತರ ಆಪ್ಷನ್ ಬಿ ವಾಲ್ಮೀಕಿ. ರಾಮಾಯಣವನ್ನು ರಚಿಸಿದವರು ವಾಲ್ಮೀಕಿ ಮಹರ್ಷಿಗಳು. ನಿಮ್ಮ ನಾಲ್ಕನೇ ಪ್ರಶ್ನೆ, ಓಂ ಚಿಹ್ನೆ ಯಾವುದರ ಸಂಕೇತವಾಗಿದೆ? ಓಂ ಚಿಹ್ನೆ ಯಾವುದರ ಸಂಕೇತವಾಗಿದೆ? ನಿಮ್ಮ ಆಪ್ಷನ್ಗಳು: ಎ ಶಕ್ತಿಯ ಸಂಕೇತ, ಬಿ ಪರಮಾತ್ಮನ ಸಂಕೇತ, ಸಿ ವೇದದ ಸಂಕೇತ, ಡಿ ಯಜ್ಞದ ಸಂಕೇತ. ಸರಿಯಾದ ಉತ್ತರ ಆಪ್ಷನ್ ಬಿ ಪರಮಾತ್ಮನ ಸಂಕೇತ. ಓಂ ಚಿಹ್ನೆ ಪರಮಾತ್ಮನ ಸಂಕೇತವಾಗಿದೆ. ನಿಮ್ಮ ಐದನೇ ಪ್ರಶ್ನೆ, ಶ್ರೀಕೃಷ್ಣನ ಜನ್ಮಸ್ಥಳ ಯಾವುದು? ಶ್ರೀಕೃಷ್ಣನ ಜನ್ಮಸ್ಥಳ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಅಯೋಧ್ಯೆ, ಬಿ ದ್ವಾರಕಾ, ಸಿ ಕಾಶಿ, ಡಿ ಮಥುರಾ. ಸರಿಯಾದ ಉತ್ತರ ಆಪ್ಷನ್ ಡಿ ಮಥುರಾ. ನಿಮ್ಮ ಆರನೇ ಪ್ರಶ್ನೆ, ಹನುಮಂತನ ತಂದೆಯ ಹೆಸರೇನು? ಹನುಮಂತನ ತಂದೆಯ ಹೆಸರೇನು? ನಿಮ್ಮ ಆಪ್ಷನ್ಗಳು: ಎ ವಾಯು, ಬಿ ಶಿವ, ಸಿ ಕೇಸರಿ, ಡಿ ದಶರಥ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇಸರಿ. ನಿಮ್ಮ ಏಳನೇ ಪ್ರಶ್ನೆ, ಲಕ್ಷ್ಮೀದೇವಿಯ ವಾಹನ ಯಾವುದು? ಲಕ್ಷ್ಮೀದೇವಿಯ ವಾಹನ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಕಾಗೆ, ಬಿ ಗೂಬೆ, ಸಿ ಸಿಂಹ, ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಗೂಬೆ. ಗೂಬೆ ಮಹಾಲಕ್ಷ್ಮಿಯ ವಾಹನವಾಗಿದೆ. ನಿಮ್ಮ ಎಂಟನೇ ಪ್ರಶ್ನೆ, ವಿಷ್ಣುವಿನ ಮೊದಲ ಅವತಾರ ಯಾವುದು? ನಿಮ್ಮ ಆಪ್ಷನ್ಗಳು: ಎ ರಾಮಾವತಾರ, ಬಿ ಕೂರ್ಮಾವತಾರ, ಸಿ ಮತ್ಸ್ಯಾವತಾರ, ಡಿ ನರಸಿಂಹ ಅವತಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ಸ್ಯಾವತಾರ. ಮತ್ಸ್ಯಾವತಾರವು ವಿಷ್ಣುವಿನ ಮೊದಲ ಅವತಾರವಾಗಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ? ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ? ಎ 15, ಬಿ 16, ಸಿ 17, ಡಿ 18. ಸರಿಯಾದ ಉತ್ತರ
ಆಪ್ಷನ್ ಡಿ 18. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳಿವೆ. ನಿಮ್ಮ 10ನೇ ಹಾಗೂ ಕೊನೆಯ ಪ್ರಶ್ನೆ, ಹಿಂದೂ ಧರ್ಮದ ಪ್ರಕಾರ ಸಂಹಾರ ಕರ್ತೃ ಯಾರು? ನಿಮ್ಮ ಆಪ್ಷನ್ಗಳು ಎ ಬ್ರಹ್ಮ, ಬಿ ಶಿವ, ಸಿ ವಿಷ್ಣು, ಡಿ ಇಂದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿವ. ಶಿವ ಹಿಂದೂ ಧರ್ಮದ ಪ್ರಕಾರ ಸಂಹಾರದ ಕರ್ತೃವಾಗಿದ್ದಾರೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.